ಸೊ ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಏನಂತಂದರೆ, ತುಂಬ ದಿನಗಳಾಯಿತು ವೀಡಿಯೋಸ್ ಬಿಡಿದೆ, ಮತ್ತು 1 ಮಂತ್ 2 ಮಂತ್ ಆಗ್ತಾ ಬಂತು ವೀಡಿಯೋಸ್ ಬಿಡಿದೆ. ಸೊ ಮೊನ್ನೆ ರೀಸೆಂಟ್ಲಿ ಕೇರಳ ಟ್ರಿಪ್ಗೆ ಹೋಗಿದ್ದೆ, ಆಲ್ರೆಡಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಸೊ ಅವತ್ತು ಹೋದಾಗ ವೀಡಿಯೋಸ್ಗಳು ಅಂದರೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಹತ್ರ ಬ್ಯಾಕಪ್ಪಿಗೆ ಏನೂ ಇರಲಿಲ್ಲ. ಅಂದರೆ ಸ್ಟೋರೇಜ್ಗೆ ಬ್ಯಾಕಪ್ಪಿಗೆ ಬೇಕಾಗಿತ್ತು, ತುಂಬ ಬೇಕಾಗುತ್ತೆ. ಅಂದರೆ ಇಲ್ಲಿಂದ ಊರಿಂದ ನಾನು ಕೇರಳ ಜರ್ನಿ ಮಾಡ್ತಿದ್ದೀನಿ ಅಂದರೆ ಮಿನಿಮಮ್ ಆದರೂ ಏನಿದ್ರು 1 TBನಾದರೂ ಸ್ಟೋರೇಜ್ ಬೇಕು ನನಗೆ. ಅಟ್ಲೀಸ್ಟ್ 1 TB ಬೇಡ ಅಂದ್ರೂ ಒಂದು 500 600 GB ಬೇಕೇ ಬೇಕಾಗುತ್ತೆ. ಸೊ ನಂದು ಆಲ್ರೆಡಿ ಫೋನ್ ಸ್ಟೋರೇಜೇ 90% ತುಂಬ ಹೋಗ್ಬಿಟ್ಟಿದ್ದು. ಇನ್ನು ಉಳಿದು 25 ಏನು ಮಾಡಬೇಕು, ಅದಕ್ಕೇ ಬೇಡ ಬಿಡಪ್ಪ ಸುಮ್ಮನೆ ಅಂದ್ಬಿಟ್ಟು ಜಸ್ಟ್ ರೀಲ್ಸ್ ಅದೆಲ್ಲ ಮಾಡ್ಕೊಂಡು ಬಂದೆ. ಸೊ ಆ ರೀಲ್ಸಲ್ಲೇ ಒಂದಿಷ್ಟು ಒಂದಿಷ್ಟು ಕ್ಲಿಪ್ಗಳನ್ನ ತಗೊಂಡಿದ್ದೀನಿ. ಸೊ ತುಂಬ ಕೂಲಾಗಿ ಬಂದಿದೆ ವ್ಯೂಸ್ಗಳೆಲ್ಲ. ಅದನ್ನು ಇವಾಗ ರೀಪ್ಲೇ ಮಾಡೋಣ, ಇದರಲ್ಲಿ ಹಾಕ್ತೀನಿ ಇವಾಗ. ಸೊ ನೋಡ್ಕೊಂಬನ್ನಿ ನೀವು. ಅಂದರೆ ರೀಲ್ಸಲ್ಲೂ ಆಲ್ರೆಡಿ ಆಗಿದೆ, ರೀಲ್ಸಲ್ಲಿ ಆಲ್ರೆಡಿ ಬಿಟ್ಟಿದ್ದೀನಿ. ಸೊ ಆ ರೀಲ್ಸಲ್ಲಿ ಏನೇನು ಬೇಕೋ ಅದಷ್ಟೇ ಕಟ್ ಮಾಡ್ಕೊಂಡಿದ್ದು. ಇದರಲ್ಲಿ ಪೂರ ಪ್ರಾಪರಾಗಿ ನಾನು ವೀಡಿಯೋ ಸ್ಟಾರ್ಟಿಂಗಿಂದ ಏನು ಮಾಡಿದ್ದೆ ಅಂದರೆ ಸೊ ಹಿಡಿದಿರೋದ್ರಿಂದ ಫುಲ್ ಎಂಡ್ ಮಾಡೋ ತನಕ ಎಲ್ಲೂ ಕಟ್ ಮಾಡಲ್ಲ, ಡೈರೆಕ್ಟಾಗಿ ಹಾಕ್ತೀನಿ. ಸೊ ನೋಡ್ಕೊಂಬನ್ನಿ. ಮತ್ತು ತಿರ್ಗಿ ಇನ್ನೊಂದು ಏನಂದರೆ, ನಾನು ನಮ್ಮೂರಿಂದ ಅಂದರೆ ಗುಲ್ಬರ್ಗ ಸೈಡಿಂದ ಕೇಳಂದರೆ ಫುಲ್ ಮೇಲಿಂದ ಕೆಳಗಡೆ ತನಕ ಆಗುತ್ತೆ. ಸೊ ನನಗೊಂದು ಕಡೆ ಸೇರಿಸ್ಬಿಟ್ಟು ಒಂದು 2000 ಕಿಲೋಮೀಟ್ರು ಫುಲ್ಲು 1 ಡೇ. ಫಸ್ಟು ಬೆಂಗಳೂರಿಗೆ ಬಂದ್ವಿ, ಬೆಂಗಳೂರು ಒಂದಿನ ಹಾಲ್ಟ್ ಆಗಿ ಬೆಂಗಳೂರಿಂದ ಡೈರೆಕ್ಟ್ ಮತ್ತೆ ಕೊಡೈಕೆನಾಲ್ಗೆ ಹೋಗಿದ್ವಿ. ಕೊಡೈಕೆನಾಲು ಇಲ್ಲಿಂದ ನಮಗೆ ಅಂದರೆ ಬೆಂಗಳೂರಿಂದ ಕೊಡೈಕೆನಾಲು ಮಿನಿಮಮ್ ಒಂದು ಎಷ್ಟಪ್ಪ ಒಂದು 480 ಕಿಲೋಮೀಟರ್ನೂ ಆಗುತ್ತೆ. ಸೊ 1 ಡೇಯಲ್ಲಿ ಅದನ್ನು ಕವರ್ ಮಾಡಿದ್ವಿ. ಅಲ್ಲಿಂದ ಡೈರೆಕ್ಟ್ ಎಲ್ಲಿಗೆ ಹೋದ್ವಿಪ್ಪ ಅಂದರೆ ಮುನ್ನಾರ್ಗೆ ಹೋದ್ವಿ. ಮುನ್ನಾರಿಂದ ಮತ್ತು ತಿರ್ಗಾ ಎಲ್ಲಪ್ಪ ಅದು ರಾಮೇಶ್ವರಮಿಂದ ಧನುಷ್ಕೋಡಿಯಿಂದ ಮಾಮೂಲಿ ಫುಲ್ ದ ಬಾರ್ಡರ್ ಲೈನ್ ಲಾಸ್ಟಿಗೆ ಹೋಗ್ಬಿಟ್ಟು ಎಲ್ಲ ರೀಲ್ಸ್ ಮಾಡ್ಕೊಂಡು. ಬಟ್ ಏನು ಹೇಳಿ, ಮುನ್ನಾರ್ ರೋಡ್ ಮಾತ್ರ ಸೂಪರಾಗಿತ್ತು. ಆ ರಸ್ತೆ ಅದೊಂಥರ ಕಾಫಿದು ಟೀದು ಗಿಡಗಳಿರ್ತಾವಲ್ಲ, ಸೊ ಅದು ಮತ್ತು ರೋಡ್ ಇಷ್ಟೊಂದು ಕೂಲಾಗಿತ್ತು ಅಂದರೆ ಬಿಟ್ಟು ಬರೋಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ, ನಿಜ ಹೇಳಬೇಕು ಅಂದರೆ ಅಷ್ಟು ಕೂಲಾಗಿತ್ತು. ಸೊ ಅದಕ್ಕೇ ನೋಡೋಣ, ಇನ್ನೊಂದ್ಸಲ ಆದರೆ ಹೋಗೋಕ್ಕೆ ಟ್ರೈ ಮಾಡೋಣ ಮುನ್ನಾರ್ಗೆ. ಅಂದರೆ ಊಟಿ ಎಲ್ಲ ನೋಡ್ಕೊಂಡಿಲ್ಲ, ಊಟಿ ಕುಚ್ಚಿ ಎಲ್ಲ ಮಿಸ್ ಆಗಿಬಿಟ್ಟಿದೆ ನಮಗೆ. ನಿಯರೆಸ್ಟ್ ನಾನು ಹಾಕ್ತೀನಿ ರೀ ನಿಮಗೆ, ಅದೇನಂತಾರೆ ಇದರಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಒಂದು ಲಿಸ್ಟೇ ಇದೆ. ಆ್ಯಕ್ಚುಲಿ ಆ ಲಿಸ್ಟ್ನ ಫುಲ್ ಕವರ್ ಮಾಡೋಕ್ಕಾಗಿಲ್ಲ. ಸೊ ನಾನು ಲಿಸ್ಟ್ ಹಾಕ್ತೀನಿ, ಯಾರ್ಯಾರು ಹೋಗಬೇಕು ಅಥವಾ ಯಾರ್ಯಾರು ಪ್ಲ್ಯಾನ್ ಬೇಕಾಗಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನೋಡಿ ಸಿಗುತ್ತೆ. ಸೊ ನನಗೆ ಎಷ್ಟು ಅಮೌಂಟು ಬಂತು ಅಂದರೆ ಹೋಗಿ ಖರ್ಚು ಎಷ್ಟು ಬಂತು ಅಂದರೆ, ಒಂದು ನನ್ನ ಬೈಕೆಲ್ಲ ಹಿಡ್ಕೊಂಡು ನನ್ನ ಖರ್ಚೆಲ್ಲ ಹಿಡ್ಕೊಂಡು ಒಂದು 15,000 ತನಕ ಬಂದಿದೆ ಖರ್ಚು. 15,000ಅಲ್ಲಿ ಕವರ್ ಮಾಡ್ಕೊಂಡು ಬಂದ್ವಿ. ಸೊ ಒಳ್ಳೆ 15,000 ವರ್ತು ಹೋಗಿದ್ದಕ್ಕೂ. ಅಷ್ಟೊಂದು ಫೀಲಿಂಗು, ಅಷ್ಟೊಂದು ಮಜಾ, ಅಷ್ಟೊಂದು ಎಂಜಾಯ್ಮೆಂಟ್ಸು ಎಲ್ಲ ಸಖತ್ತಾಗಿ ಸಿಕ್ತು. ಸೊ ಮುಂಚೆ ಒಂದು ಫುಲ್ ಗ್ಯಾಂಗೇ ಪ್ಲ್ಯಾನ್ ಆಗಿತ್ತು, ಒಂದು 10 ಮೆಂಬರ್ಸ್ ಪ್ಲ್ಯಾನ್ ಆಗಿತ್ತು. 10 ಮೆಂಬರ್ಸಲ್ಲಿ ಹೋಗಿರೋದು ನಾವು ಇಬ್ಬರೇ. ಏನಕ್ಕೆ ಅಂದರೆ ಮಕ್ಕಳು ಅದು ಇದು ರಜೆ ಇಲ್ಲ ಅದು ಇದು ಅಂದ್ಕೊಂಡು ಕ್ಯಾನ್ಸಲ್ ಮಾಡಿಬಿಟ್ರು ತುಂಬ ಜನ. ಸೊ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನಿಂಗ್ ಕ್ಯಾನ್ಸಲ್ಲೇ ಇತ್ತು, ಯಾಕಂದರೆ ನಮ್ಮದು ಎಲ್ಲ ಸಿಚುವೇಶನ್ ಅದೇ ಥರನೇ ಇತ್ತು. ಏನೇ ಆಗಲಿ ಪ್ಲ್ಯಾನ್ ಮಾಡಿದ್ವಿ, ಹೋಗಲೇಬೇಕು ಅಂದ್ಬಿಟ್ಟು ಮತ್ತೆ ತಿರ್ಗಾ ಎಂತಾರೆ ರೆಡಿ ಆಗಿಬಿಟ್ಟು ಇಬ್ಬರೇ 2 ಬೈಕ್ಗಳು ಎತ್ಕೊಂಡು ಹೋಗಿರೋದು. ಸೊ ಒಳ್ಳೆ ಎಂಜಾಯ್ಮೆಂಟ್ ಆಯಿತು. ಅವರು ಒಂದು 8 ಮೆಂಬರ್ಸ್ 7 ಮೆಂಬರ್ಸ್ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು, ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಸೊ ನೋ ಪ್ರಾಬ್ಲಮ್, ಹೋಗಿದ್ದೀವಿ. ನೆಕ್ಸ್ಟು ಮತ್ತೆ ಎಲ್ಲಾದರೂ ಹೋಗುವಾಗ ದೊಡ್ಡ ಗ್ಯಾಂಗ್ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ಸೊ ನೋಡೋಣ ಅಲ್ಲಿ ತನಕ ಏನಾಗುತ್ತೆ. ಇವಾಗಿರೋ ಕ್ಲಿಪ್ಸ್ಗಳನ್ನೆಲ್ಲ ನೋಡ್ಕೊಂಬನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದೆ ಇದ್ದರೂ ಕೂಡ ಲೈಕ್ ಮಾಡಿ. ಆಗುತ್ತೆ ಅನ್ಕೊತೀನಿ ಎಲ್ಲರಿಗೂ ಇಷ್ಟ. ಸೊ ಬನ್ನಿ ನೋಡೋಣ.
ಅದರಲ್ಲಿ ಬಲ್ಬ್ ಇಲ್ಲ ಸುಮ್ಮನೆ ಹೇಳೋಣ ವೇಸ್ಟ್ ಮನಸ್ಸು ಮುಸ್ಕೊಂಡು actually.